5 to 7 minutes ಅಲ್ಲಿ ರೆಡಿ ಆಗುತ್ತೆ. 6-15 minutes ತಗೊಳುತ್ತೆ. ಹಾಕಿ ಪುದೀನ ಎತ್ಕೊಳ್ಳಿ ಯಶು. ಇದ್ಕಿನ ಬೆಳೆ ಜೊತೆ ನಂಗೊಂದು ಎಮೋಷನ್ ಇದೆ. ಇಷ್ಟು ದೊಡ್ಡ ತಟ್ಟೆಲಿ ಈಗ ನಾನು ಇದು ಹಾಕೊಂಡು ಹಿಂಗ್ ಕಲ್ಸ್ಕೊಂಡು ಅನ್ನ ಚಿತ್ತಪಟ್ಟ 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 ಅನ್ನ ಹಿಡ್ಕೊಂಡ ಎಣ್ಣೆಗೆ ಸಾಸಿವೆ ಹಿಡ್ಕೊಂಡ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್. ಇವತ್ತು ಯಶಸ್ವಿನಿ ಕಿಚನ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆದಂತ ನಮ್ಮ ಮಮತಾ ಮೇಡಮ್ ಅವರು ಇವತ್ತು ಬಂದು ಒಂದು ಅದ್ಭುತವಾದ ರೆಸಿಪಿನ ಮಾಡ್ತಾ ಇದ್ದಾರೆ. ಅದು ಯಾವ್ದಂದ್ರೆ ಸೀಸನಲ್ ರೆಸಿಪಿ. ಇದ್ಕಿದ್ದ ಅವರೆಕಾಳಲ್ಲಿ ಒಂದು ರೆಸಿಪಿನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅಂತ ಅವ್ರನ್ನೇ ಕರೆದ್ಬಿಟ್ಟು ಕೇಳ್ಬಿಡೋಣ. ಮಮತಾ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಯಶು. ಮೇಡಮ್, ಏನೇನೋ ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ. ಇದ್ಕಿನ ಬೆಳೆ ಮಾತ್ರ ಕಾಣಿಸ್ತು. ಸೊ ಇದ್ಕಿನ ಬೆಳೆಲಿ ಏನ್ ಮಾಡ್ತಾ ಇದೀರಾ ಅಂತ? ಸಾಮಾನ್ಯವಾಗಿ ಹೆಂಗಸರ್ಗೆ ಏನಂತ ಹೇಳಿದ್ರೆ ಸಾರು ಯಾವಾಗ್ಲೂ ಡೈಲಿ ಒಂದೊಂದ್ ಸಾರು ಮಾಡ್ಬೇಕಪ್ಪ ಅನ್ನೋದೇ ಒಂಥರ ಕಷ್ಟ. ಅದ್ರಲ್ಲಿ ಇದು ಇದ್ಕದ್ ಬೆಳೆ ಸೀಸನ್ ಬಂದಾಗ ಎಲ್ಲರ ಮನೇಲೂ ಇದ್ಕದ್ ಬೆಳೆ ಸಾರು ಮಾಡೇ ಮಾಡ್ತೀವಿ. ಅದ್ರಲ್ಲಿ ಒಂದ್ ಸ್ವಲ್ಪ ವೆರೈಟಿ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋ ಅಂತದ್ದೇ ಇದ್ಕದ್ ಬೆಳೆ ಸಾರು ಇವತ್ ಮಾಡ್ತೀನಿ. ಸೊ ಅದು ನಿಮ್ಗೆ ದೋಸೆಗಾಗ್ಬೋದು, ಪೂರಿಗಾಗ್ಬೋದು, ಅನ್ನದ ಜೊತೆನೂ ಆಗುತ್ತೆ, ಮುದ್ದೆ ಜೊತೆನೂ ತಿನ್ಬೋದು. ಸೊ ಎಲ್ಲದಕ್ಕೂ ಆಗುವಂತ ಒಂದು ಕರಿ. ಸೂಪರ್. ಓಕೆ, ಹಾಗಾದ್ರೆ ಈ ಇದ್ಕಿನ ಬೆಳೆ ಸಾಂಬಾರ್ನ ಮಮತಾ ಮೇಡಮ್ ಕೈಲಿ ಮಾಡಿಸ್ಬಿಡೋಣ. ಓಕೆನಾ? ಈಗ ಇದ್ಕದ್ ಬೆಳೆ ಮೈನ್ ಇನ್ಗ್ರೀಡಿಯಂಟ್ ಬೇಕೇ ಬೇಕು ಯಶು. ಆಮೇಲೆ ರುಬ್ಕೊಳ್ಳೋದಕ್ಕೆ ಕೊಬ್ಬರಿ ಹಾಕ್ಬೇಕು, ಕಡಲೆ ಪಪ್ಪು, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪೌಡರ್, ಮತ್ತೆ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇದೆಲ್ಲ ಮಸಾಲೆ ರುಬ್ಕೊಳ್ಳಕ್ಕೆ. ಅದ್ ಬಿಟ್ಟು ಒಗ್ಗರಣೆ ಐಟಮ್ಸ್ ಅಷ್ಟೇ. ಓಕೆ ಓಕೆ, ಸೂಪರ್. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾಂಡ್ಲಿ ಇಟ್ಟು ಈಗ ನಾವು ಮಸಾಲೆಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಯಶು. ಈಗ ಸ್ವಲ್ಪ ಎಣ್ಣೆ ಹಾಕಿ. ಓಕೆ. ಸೊ ಈಗ ಇದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಕೊಡಿ. ಓಕೆ. ಸೊ ಈಗ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಎತ್ಕೊಳ್ಳಿ. ಆಮೇಲೆ ಟೊಮೆಟೊ ಹಾಕ್ಬೇಕಾ? ಟೊಮೆಟೊ. ಒಂದು ಟೊಮೆಟೊ ತಗೊಂಡಿದ್ದೀನಿ. ಓಕೆ. ಸೊ ಸ್ವಲ್ಪ ಫ್ರೈ ಆಗ್ಬೇಕು ಇದು ಚೆನ್ನಾಗಿ. ಪುದೀನ. ಈಗ ಪುದೀನ ಹಾಕ್ತಾ ಇದೀವಿ. ಪುದೀನ ಒಂದ್ ಸ್ವಲ್ಪ ಇದ್ರಲ್ಲೇ ಫ್ರೈ ಆಗ್ಲಿ. ಪುದೀನನು ಫ್ರೈ ಆಗ್ಬೇಕು. ಕೊತ್ತಂಬರಿ ಸೊಪ್ಪು ಇಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ರುಬ್ಕೋಬೇಕಾದ್ರೆ ಹಾಕೊಳ್ಳೋಣ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಹಾಕ್ಬಿಟ್ಟು ಇನ್ನೊಂದೆರಡು ಹಾಕಿ ಲವಂಗ, 3-4 ಹಾಕಿ, ಏನಾಗಲ್ಲ. ಓಕೆ. ಈಗ ಇದಾಗಿದೆ ಯಶು. ಈಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಆಫ್ ಮಾಡಿದ್ಮೇಲೆ 2 ಸ್ಪೂನ್ಸ್ ಮಸಾಲೆ ಪೌಡರ್ ತಗೊಂಡಿದ್ದೀನಿ. ಧನಿಯಾ ಪುಡಿ, ಮಸಾಲೆ ಅಂದ್ರೆ ಧನಿಯಾ ಪುಡಿ 2 ಸ್ಪೂನ್ಸ್ ತಗೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕ್ಬಿಡ್ತೀನಿ. ಈ ಬಿಸಿಯಲ್ಲಿ ಇದೊಂದ್ ಸ್ವಲ್ಪ ಅದೊಂಚೂರು ಹಸಿ ಸ್ವಲ್ಪ ಸ್ಮೆಲ್ ಬಿಸಿಯಲ್ಲೇ ಇದಾಗುತ್ತೆ. ಸೊ ಇದಾದ್ಮೇಲೆ ಜಾರ್ಗೆ ತೆಂಗಿನಕಾಯಿ, 1 ಕಪ್ ಆಗೋಷ್ಟು ತೆಂಗಿನಕಾಯಿ. ಚಿಕ್ಕ ಕಪ್ಪು ಇಲ್ಲ ಅಂತ ಹೇಳಿದ್ರೆ ಅರ್ಧ ಕಾಯಿ ತಗೊಳ್ಳಿ, ಚಿಕ್ಕದ್ ತಗೊಳ್ಳಿ. ಸೊ ಇದಕ್ಕೆ ಕಡಲೆಪಪ್ಪು ಒಂದ್ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಕಡಲೆಪಪ್ಪು. ಗೋಡಂಬಿ ಹಾಕ್ಬೇಕು. ಗೋಡಂಬಿ ಹಾಕಿ ಫುಲ್ ಹಾಕ್ಬಿಡಿ. ಪ್ರೊಡ್ಯೂಸರ್ ಅಲ್ವಾ, ಗೋಡಂಬಿ ಹಾಕ್ಬೋದಾಗಿತ್ತು. ಹಾಕಿ ಪರವಾಗಿಲ್ಲ. ಸೊ ಗೋಡಂಬಿ ಹಾಕಿದೀವಿ. ಇದನ್ನ ಸುಮ್ನೆ ಗ್ರೈಂಡ್ ಮಾಡ್ಬೇಕು. ಸೊ ಇದು ಸುಮ್ನೆ ಕೊಬ್ಬರಿ ಒಂದ್ಸತಿ ರುಬ್ಕೊ ಬಂದ್ರೆ ಅದು ಸ್ವಲ್ಪ ಇದಾಗತ್ತೆ ಅಂತ. ಈಗ ಕೊಬ್ಬರಿ ಮತ್ತೆ ಗೋಡಂಬಿ, ಕಡಲೆಪಪ್ಪು 3 ರುಬ್ಕೊಂಡಿದೀವಿ. ಅದಕ್ಕೆ ಫ್ರೈ ಮಾಡಿರೋಂತಹ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಇದಕ್ಕೆ ಹಾಕೋಬೇಕು ಯಶು. ಮಸಾಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಫ್ಲೇವರ್ ಮಸಾಲದು. ಗಸಗಸೆ 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಬೇಕು. ಇಲ್ಲಿ ನಮ್ ಡೈರೆಕ್ಟರ್ಗೆ ಖಾರ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಿದೀವಿ. ಓಕೆ. ಇದಕ್ಕೆ ನೀರ್ ಹಾಕ್ಬಿಟ್ಟು ರುಬ್ಕೊಂಡು ಬರ್ಬೇಕಾ ಯಶು? ಈಗ ಏನ್ ಮಾಡಿ ಗೊತ್ತಾ, ಸ್ವಲ್ಪ ಇದು ಏನ್ ಗೊತ್ತಾ, ಇದ್ಕಿರುವಂತಹ ಬೇಳೆ ಇದನ್ನ ಇದಕ್ಕೆ ಒಂದ್ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಆ ಸಾಂಬಾರ್ ಟೇಸ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ಇಷ್ಟು, 1-2 ಸ್ಪೂನ್ ಆಗುವಷ್ಟು. ಸೊ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಈಗ ರುಬ್ಬದ್ಮೇಲೆ ಹಿಂಗಾಗತ್ತೆ. ಯಶು, ಈಗ ಸ್ಟವ್ ಆನ್ ಮಾಡೋಣ. ಆನ್ ಮಾಡಿ ಕುಕ್ಕರ್ ಇಡೋಣ. ಕುಕ್ಕರ್ ಅಲ್ವಾ, ಮರ್ತೋಗ್ಬಿಡತ್ತೆ. ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟು ಈಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ಈಗ ಎಣ್ಣೆ ಹಾಕು ಯಶು ಒಗ್ಗರಣೆಗೆ.
ಸೊ ಈಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದೀವಿ. ಈಗ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕ್ಬೇಕು. ಚಿಟ್ಟಪಟ 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 ಅಂತ ಹಿಡ್ಕೊಂಡ ಎಣ್ಣೆಗೆ ಸಾಸಿವೆ ಹಿಡ್ಕೊಂಡ ಸಾಸಿವೆ ಹಿಡ್ಕೊಂಡ. ಈಗ ಸಾಸಿವೆ ಚಿಟಪಟ ಅಂತ ಇದೆ. ಈಗ ಕರಿಬೇವು ತಗೊಳ್ಳಿ. ಏನ್ ಗೊತ್ತಾ, ಅಡಿಗೆ ಮಾಡಕ್ ಬರುತ್ತೋ ಇಲ್ವೋ, ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಅತ್ಲಾಗ ಕರ್ಬೇವು ಹಾಕ್ಬಿಟ್ರೆ ಚಿಟ್ಟಪಟ ಅಂತ ಇರುತ್ತೆ. ಆಚೆ ಬಂದವರು ಓಹೋ ಇನ್ನೆಂಥ ಮೃಷ್ಟಾನ್ನ ಭೋಜನ ಮಾಡ್ತಾ ಇದಾರೆ ಅನ್ಕೋಬೇಕು. ನೋಡಿ ಅಷ್ಟೇ, ಅಡ್ಗೆ ಚಿಟ್ಟಪಟ ಅಂದ್ರೆ ಅಡ್ಗೆ ಮಾಡಕ್ ಬರುತ್ತೆ ಅಂತ. ಇದಕ್ಕೆ ಏನ್ ಹಾಕದ್ ನೆಕ್ಸ್ಟ್ ಒಂದು ಬೆಳ್ಳುಳ್ಳಿ ಮಿಕ್ಸ್ ಇದೀವಲ್ವಾ, ಅದನ್ನ ಕೊಡಿ. ಓ, ಇದನ್ನ ಆಮೇಲೆ ಹಾಕೋಬೇಕಾ? ಹಾಕೋಬೇಕು, ಯಾಕೆ ವೇಸ್ಟ್ ಮಾಡ್ಬೇಕು? ಈರುಳ್ಳಿನೇ ಹಾಕ್ಬಿಡಿ. ಹಾಕಿ ಯಶು, ಈರುಳ್ಳಿನೇ ಹಾಕಿ. ಈರುಳ್ಳಿನ ಯಾಕೆ ವೇಸ್ಟ್ ಮಾಡೋದು? ಆಮೇಲೆ ಇದ್ಕಿನ ಬೇಳೆ ಹಾಕೋದು. ಇದ್ಕಿದ ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು. ಓಕೆ, ಇದ್ಕಿನ ಬೇಳೆ ಜೊತೆ ನಂಗೊಂದು ಎಮೋಷನ್ ಇದೆ. ನಾವು ಚಿಕ್ಕವರಿದ್ದಾಗ ನಮ್ಮ ತೋಟದಲ್ಲಿ ನಾವು ಅವರೆಕಾಯಿ ಬೆಳಿತಾ ಇದ್ವಿ. ನಾವೇ ಹೋಗಿ ಕೀಳ್ತಾ ಇದ್ವಿ. ಆ ಸೊಗಡಿರೋದು ಗೊತ್ತಾ, ಅದು ಬಿಡಿಸೋವಾಗ ಇಲ್ಲೆಲ್ಲ ಉರಿತಾ ಇತ್ತು. ನಮ್ಗೆ ಅಷ್ಟು ಫ್ರೆಶ್ ಆಗಿ ಇರ್ತಾ ಇತ್ತು. ಅವರೆಕಾಯಿ ಅಂದ್ರೆ ಒಂದು ಎಮೋಷನ್. ನಮ್ಮ ಮನೆಯಲ್ಲಿ ಬೆಳೆದಿರೋರ್ಗೆ ಅದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲಿ ಅವರೆಕಾಯಿ ಸೀಸನ್ ನಲ್ಲಿ ಬೆಳಗ್ಗೆ ಅವರೆಕಾಯಿ ಉಪ್ಪಿಟ್ಟು, ರಾತ್ರಿ ಅವರೆಕಾಯಿ ಸಾಂಬಾರು, ಮಧ್ಯಾಹ್ನ ಅವರೆಕಾಯಿ ಸಾಂಬಾರು, ರಾತ್ರಿ ಅವರೆಕಾಯಿ ರೊಟ್ಟಿ. ಇದೆ ಇದು 1 ತಿಂಗಳಾಗುತ್ತೆ 2 ತಿಂಗಳಾಗುತ್ತೆ ಅವರೆಕಾಯಲ್ಲೇ ಓಡಿಸ್ತಾ ಇರ್ತಾರೆ. ನಾವು ಇಷ್ಟ. ನನ್ಗೆ ಇಟ್ಕೋದ್ರೆ ತುಂಬಾ ಇಷ್ಟ, ಬಟ್ ಬಿಡ್ಸೋದೇ ತುಂಬಾ ಕಷ್ಟ. ನಮ್ಮ ಮನೇಲಿ ಊರಿಂದಾನೇ ನಮ್ ಸಾಮಾನ್ಯ ಅವರೆಕಾಯಿ ಎಲ್ಲ ಅಮ್ಮ ಅವರೇ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಅವ್ರಿಗೆ ಹೇಳ್ಬಿಡ್ತೀನಿ, ನೀವು ಫಸ್ಟ್ ಬಿಡಿಸ್ಬಿಟ್ಟು ಕೊಟ್ಟು ಕಳಿಸ್ಬಿಡ್ರಿ, ಇಲ್ಲ ಅಂದ್ರೆ ನನ್ ಬಿಡ್ಸೋದೇ ಇಲ್ಲ ಅಂತ. ನೀರಾಗಿ ಬೇಯಿಸ್ಬೇಕು ಈಗ? ಇಲ್ಲ, ಈಗ ಮಸಾಲೆ ಹಾಕ್ಬೇಕು. ಮತ್ತೆ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಮಸಾಲೆ ಹಾಕಿ. ಸ್ವಲ್ಪ ಉಪ್ಪು ಹಾಕಿ ಯಶು, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ. ಆಯ್ತು, ಇಕ್ಕದ ಬೆಳೆ ಸ್ಮೆಲ್ಲೇ ಒಂಥರ ತುಂಬಾ ಚೆನ್ನಾಗಿದೆ. ಈ ಸೀಸನ್ ಎಲ್ಲ ಕಾಯ್ತಾ ಇರ್ತಾರೆ. ಅದು ಹಂಗಿರುತ್ತೆ. ಇತ್ತಿನ ಬೆಳೆಗೆ ಒಂದೊಳ್ಳೆ ಮುದ್ದೆ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಈರುಳ್ಳಿ ಇಟ್ಕೊಂಡು, ಆಹಾ ನಿಜವಾಗ್ಲು ಸ್ವರ್ಗಕ್ಕೆ 2 ಗೇಣು. ನನ್ಗಂತೂ ಮುದ್ದೆ ಇದ್ಕಿನ ಬೇಳೆ ಅಂದ್ರೆ ತುಂಬಾನೇ ಇಷ್ಟ. ಮಾಡ್ತೀರಾ ಯಶು ನೀವು ಮುದ್ದೆ ಮನೇಲಿ? ಮಾಡ್ತೀವಿ ಅಬ್ವಿಯಸ್ಲಿ. ಮೇಡಮ್, ನಾವು ಹಳ್ಳಿಯಿಂದ ಬಂದವ್ರೆ. ಈಗ ರುಬ್ಬಿರೋಂತ ಮಸಾಲೆನ ಇದಕ್ಕೆ ಆಡ್ ಮಾಡ್ಬೇಕು. ಹಾಕಿ ಯಶು, ಸ್ವಲ್ಪ ನೀರ್ ಹಾಕ್ಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಹಾಕಿದೀವಿ. ಈಗ ಕುಕ್ಕರ್ ವಿಷಲ್ ಮುಚ್ಚಬೇಕು. ಮುಚ್ಚಿ ನಾರ್ಮಲ್ ಇದಾರೆ 1 ವಿಷಲ್ ಸಾಕು. ಸೊ ಇಲ್ಲ ಅಂತ ಹೇಳಿದ್ರೆ ಆಗೋ ಮಾಡ್ತಾರೆ, ವಿಷಲ್ ಹಾಕ್ತಿರೋನು ಮಾಡ್ತಾರೆ, ಬಟ್ ವಿಷಲ್ ಹಾಕಿದ್ರೆ ಬೇಗ ಆಗುತ್ತೆ. ಈಗ ನಮ್ಮನೇಲಿ ಈ ಕುಕ್ಕರ್ ಆಗಿರೋದ್ರಿಂದ ವಿಷಲ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಷಲ್ ಬರಲ್ಲ, ಒಂದು 5 ಮಿನಿಟ್ಸ್ ಕುಕಿಂಗ್. ಇದು AMC ಅಂತ. ಸೊ 5 to 7 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಸೊ ಈಗ ಕುಕ್ಕರ್ ವಿಷಲ್ ಮುಚ್ತಾ 5 to 7 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. 15 ಮಿನಿಟ್ಸ್ ತಗೊಳುತ್ತೆ. ಯಶು, ಓಕೆ ರೆಡಿ ಆಯ್ತಾ? ಯಶು, ವಿಸಿಲ್ ಆರಿದೆ. ಓಕೆ, ಈಗ ಓಪನ್ ಮಾಡೋಣ. ಓಪನ್ ಮಾಡ್ಬಿಡೋಣ. ವಾವ್, ಸ್ಮೆಲ್ ಸೋ ಗುಡ್. ಯಶು, ಇಕ್ಕದ ಬೆಳೆ 1 ವಿಷಲ್ ಕೂಗಿಸ್ಕೊಂಡ್ರು ಸಾಕು ನೀವು. ಓಕೆ, ಸೊ ಒಂದ್ ಸ್ವಲ್ಪ ಯಶು, ನಾನು ನಿಮ್ಗೆ ಗಾರ್ನಿಶ್ ಮಾಡಿ ನಿಮ್ಗೆ ಕೊಡ್ತೀನಿ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಸೂಪರ್. ಇಷ್ಟು ದೊಡ್ಡ ತಟ್ಟೆಲಿ ಈಗ ನಾನು ಇದು ಹಾಕೊಂಡು ಹಿಂಗ್ ಕಲ್ಸ್ಕೊಂಡು ಅನ್ನ ಬೇಡ, ಒಂದ್ ಸ್ವಲ್ಪ ಹಾಕೊಂಡು ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಡನ್. ಬಿಸಿ ಆಗಿದೆ. ಟೇಸ್ಟ್ ನೋಡು ಯಶು ಹೇಗಿದೆ ಅಂತ. ಎಕ್ಸಲೆಂಟ್. ಚೆನ್ನಾಗಿದೆಯಾ ಯಶು? ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಮುದ್ದೆಗೆ ಹೇಗಿರುತ್ತೆ? ಮುದ್ದೆಗಂತೂ ಹೇಳೋದೇ ಬೇಡ. ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಇದ್ಕಿನ ಬೇಳೆ ಮಾಡಿದ್ರೆ ನಾನು ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಅಂತಾರೆ. ಯಾಕಂದ್ರೆ ನಾನಂತೂ ತುಂಬಾ ತಿನ್ಬಿಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಮಸ್ಟ್ ಟ್ರೈ. ಇದಾಗಿತ್ತು ನಮ್ಮ ಯಶಸ್ವಿನಿ ಕಿಚನ್ಸ್ನ ಅದ್ಭುತವಾದ ಇತಿಕ್ ಬೇಳೆ ಸಾಂಬಾರ್ನ ರೆಸಿಪಿ. ಮಮತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಯಶು. ಥ್ಯಾಂಕ್ ಯು ಎಲ್ಲರಿಗೂ. ಪ್ಲೀಸ್ ಕನೆಕ್ಟ್ ಕನ್ನಡ ಚಾನಲ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ನಿಮ್ದು ಯಾವ್ದಾದ್ರು ಫುಡ್ ಪ್ರಾಡಕ್ಟ್ಸ್ನ ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.